ಬಟ್ ಆಮೇಲೆ ಶುಗರ್ ಅನ್ನೋದು ವಂಶ ಪಾರಂಪರ್ಯವಾಗಿ ಬರುತ್ತೆ. ಅದರಲ್ಲಿ ತಂದೆ ತಾಯಿ ಡಯಾಬಿಟಿಸ್ ಇದೆ, ಮಕ್ಕಳಿಗೆ ಬಂದೇ ಬರುತ್ತೆ. ಡಯಾಬಿಟಿಸ್ ಬಂತು, ನೀವು ಹೇಳ್ತಾರೆ ಅದನ್ನು ಫಾಲೋ ಮಾಡ್ಕೊಂಡು ಮಾತ್ರೆ ನಿಲ್ಲಿಸ್ಬೋದು ಸ್ವಲ್ಪ ದಿನಗಳಾದ ಅದು ಲೈಫ್ ಲಾಂಗ್ ತಗೊಳ್ಳೇಬೇಕಾ ಮಾತ್ರೆ. ಸೊ ಅಂದರೆ ಡಯಾಬಿಟಿಸ್ ರಿವರ್ಸಲ್ ಅಂತ ಏನು ಮಾತಾಡ್ತಿದ್ದಾರೆ ಜನ, ಅದು ನಿಜ, ಅದು ಮಾಡಬಹುದು. ಬಟ್ ಇಟ್ ಹ್ಯಾಸ್ ಟು ಬಿ ಅಂಡರ್ ಅಬ್ಸರ್ವೇಷನ್. ಬಂದಿದೆ ಅಂತ ಗೊತ್ತಾದಾಗ ಫಸ್ಟ್ ಒಂದು 3-4 ತಿಂಗಳು 6 ತಿಂಗಳು ಬಹಳ ಕೇರ್ಫುಲ್ ಆಗಿ ನೋಡ್ಕೊತಾರೆ, ಇಂಟ್ರೆಸ್ಟ್ ಆಗಿ ನೋಡ್ಕೊತಾರೆ. ಆಮೇಲೆ ಅಗೇನ್ ಸ್ಲೋ. ಕೆಲವರು ಡಯಾಬಿಟಿಸ್ ಬಂತು ಅಂದ್ಕೊಳ್ಳೆ ಅಲೋಪತಿ ಮೆಡಿಸಿನ್ ಆಯುರ್ವೇದ ಮಾತಾಡ್ತಾರೆ. ಅದರಿಂದ ಏನು ಆಗ್ಬೋದು ನಮಗೆ? ಒಬ್ಬ ವ್ಯಕ್ತಿಗೆ ಮನೇಲಿ ಡಯಾಬಿಟಿಸ್ ಬಂತು ಅಂತಂದ್ರೆ ಅವ್ರ ಮನೆಯಲ್ಲಿ ಆಹಾರ ಪದ್ಧತಿನ ಬದಲಾಯಿಸಕ್ಕೆ ಹೋಗ್ತಾರೆ. ನಮ್ಮಲ್ಲಿ ಫಸ್ಟ್ ಜನರಲಿ ನಮಗೆ ಹೇಳೋದೇನು ಅಂತಂದ್ರೆ ಅನ್ನ ತಿನ್ನೋದು ನಿಲ್ಲಿಸಿ ಅಂತ ಹೇಳ್ತಾರೆ, ಚಪಾತಿ ತಿನ್ನಿ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಕ್ಕೆ ಸರಿ? ಅದು ಒಂದು ಆಹಾರವನ್ನ ಫುಡ್ ಕ್ಯಾಟಗರಿ ವೈಸ್ ಅಲ್ಲಿ ಯೋಚನೆ ಮಾಡೋಣ, ಡಿಸ್ಕಸ್ ಮಾಡೋಣ. ಮೇಜರ್ಲಿ ಈ ಚಪಾತಿ, ಅನ್ನ, ರಾಗಿ, ನವಣೆ, ಜೋಳ ಇವೆಲ್ಲದು ಕಾನ್ಸ್ಟಿಟ್ಯೂಟ್ಸ್ ವಾಟ್ ಇಸ್ ಕಾಲ್ಡ್ ಎಸ್ ಕಾರ್ಬೋಹೈಡ್ರೇಟ್ಸ್. ಓಕೆ, ಮತ್ತೆ ಪಲ್ಸಸ್ ಆರ್ ಪ್ರೋಟೀನ್ಸ್. ಪ್ರೋಟೀನಲ್ಲಿ ಈವನ್ ಮೀಟ್ ಈಸ್ ಅ ಪ್ರೋಟೀನ್. ಫೈಬರ್ ರಿಚ್ ಪ್ರಾಡಕ್ಟ್ಸ್ ವಿಲ್ ಬಿ ಮೈ ವೆಜಿಟೇಬಲ್ಸ್, ಸಲಾಡ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ನಮಗೆ ಸಾಮಾನ್ಯವಾಗಿ ಫಾರ್ ಅವರ್ ಡೈಲಿ ಲಿವಿಂಗ್ ವಿ ನೀಡ್ ಅಟ್ ಲೀಸ್ಟ್ ಫ್ರಮ್ 30 to 50% ಆಫ್ ಕಾರ್ಬೋಹೈಡ್ರೇಟ್ಸ್. ಅನ್ನನೇ ತಿನ್ನಬಾರ್ದು, ಚಪಾತಿನೇ ತಿನ್ನಬೇಕು. ಇಟ್ಸ್ ನಾಟ್ ಅ ರೈಟ್ ವೇ ಟು ಪುಟ್ ಇಟ್ ಅಕ್ರಾಸ್. ಎಲ್ಲದರಲ್ಲೂ ಈಕ್ವಲ್ ಕ್ಯಾಲರೀಸ್ ಇರುತ್ತೆ. ಕೆಲವೊಂದಷ್ಟು ಸಣ್ಣ ಬದಲಾವಣೆಗಳನ್ನು ನಾವು ಮಾಡ್ಕೋಬಹುದು. ನಾನು ಏನೇ ಪದಾರ್ಥ ತಿಂದರೂ ಕೂಡ ಕ್ವಾಂಟಿಟಿ ಈಸ್ ಇಂಪಾರ್ಟೆಂಟ್. ಒಳ್ಳೆ ಕ್ವಾಲಿಟಿ ಉಪಯೋಗಿಸಿ, ಕ್ವಾಂಟಿಟಿ ಕಮ್ಮಿ ತಗೊಳ್ಳಿ, ಎಸ್ಪೆಷಲಿ ದ ಕಾರ್ಬೋಹೈಡ್ರೇಟ್ಸ್. ಅದು ಶುಗರಿಗೆಗೋಸ್ಕರ ನಾನು ಹೇಳ್ತಾ ಇರೋದು, ಸಕ್ಕರೆ ಕಾಯಿಲೆ ಡಯಾಬಿಟೀಸಿಗೋಸ್ಕರ. ಅನ್ನ ಉಪಯೋಗಿಸಲೇಬಾರ್ದು ಅಂತ ಏನೂ ಇಲ್ಲ, ಅನ್ನನೂ ತಿನ್ಬೋದು. ಬಟ್ ಒಂದು ಚಿಕ್ಕ ಬಟ್ಲು, ಒಂದು ಸ್ಮಾಲ್, ಈಗ ನಮ್ಗೆ ಹೋಟ್ಲಲ್ಲಿ ಹೋದಾಗ ಒಂದು ಸಾಂಬಾರ್ ಬಟ್ಲು ಕೊಡ್ತಾರಲ್ಲ, ಆ ಪ್ರಮಾಣದಲ್ಲಿ ಉಪಯೋಗಿಸಿ. ಅನದರ್ ಸ್ಮಾಲ್ ಡಿಫ್ರೆನ್ಸ್ ಇಸ್ ಓಕೆ, ಪಾಲಿಶ್ಡ್ ರೈಸ್ ಬಿಡಿ, ಅನ್ಪಾಲಿಶ್ಡ್ ಅಕ್ಕಿ ಉಪಯೋಗಿಸಿ. ಅದರಲ್ಲಿ ಫೈಬರ್ಸ್ ಚೆನ್ನಾಗಿರುತ್ತೆ ಆ್ಯಂಡ್ ನಿಮ್ಗೆ ಹೊಟ್ಟೆ ತುಂಬಿರುವಂತಹ ಸಮಾಧಾನನೂ ಬೇಗ ಆಗುತ್ತೆ. ಸೊ ದೋಸ್ ಥಿಂಗ್ಸ್ ಆರ್ ಬೆಟರ್. ಚಪಾತಿನೇ ಬೆಟರ್ ದೆನ್ ಅನ್ನ ಅಂತಲ್ಲ. ಚಪಾತಿ, ರಾಗಿ, ಈಕ್ವಲ್ ಕ್ಯಾಲರೀಸ್, ಈಕ್ವಲ್ ಶುಗರ್ ಫ್ಲಕ್ಚುಯೇಷನ್ ಆಗುತ್ತೆ ಅದರಲ್ಲಿ. ಓಕೆ, ಒಬ್ಬ ವ್ಯಕ್ತಿ ಈಗ ಡಯಾಬಿಟಿಸ್ ಬಂತು, ನೀವು ಹೇಳ್ತಾ ಇರೋದನ್ನು ಫಾಲೋ ಮಾಡ್ತಾರೆ, ಮಾತ್ರೆ ನಿಲ್ಲಿಸ್ಬಹುದಾ ಸ್ವಲ್ಪ ದಿನಗಳಾದ ಮೇಲೆ? ಅದು ಲೈಫ್ ಲಾಂಗ್ ತಗೊಳ್ಳೇಬೇಕಾ ಮಾತ್ರೆ? ಸಿ, ದಿಸ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಬೇಸಿಕಲಿ ಯಾಕೆ ಗೊತ್ತಾ, ಈವನ್ ನಾವು ಕಲಿತು ಬಂದಿದ್ದಕ್ಕೂ ಈಗಿನ ಸ್ವಲ್ಪ ಬದಲಾಗಿರುವ ಪ್ರಾಕ್ಟೀಸಿಗೂ ದಿಸ್ ಇಸ್ ಅ ವೆರಿ ನೈಸ್ ಕ್ವಶನ್. ಬಿಕಾಸ್ ಮುಂಚೆ ಡಯಾಬಿಟಿಸ್ ಬಂದಾದ್ಮೇಲೆ ಅನ್ ಇಂಡಿವಿಜುವಲ್ ಈಸ್ ಡಯಾಬಿಟಿಕ್ ಫಾರ್ ಲೈಫ್, ಒಂದು ಬ್ರ್ಯಾಂಡ್ ಹಾಕಿ ಬಿಟ್ಬಿಡ್ತಾ ಇದ್ವಿ. ಬಟ್ ಈಗ ವಿತ್ ದ ನ್ಯೂವರ್ ಸೈಂಟಿಫಿಕ್ ಎವಿಡೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಂಡೀಷನ್, ಡಯಾಬಿಟಿಸ್ ರೆಮಿಷನ್ ಅಂತ ನಾವು ಯೋಚನೆ ಮಾಡ್ತಾ ಇದ್ದೇವೆ. ರೆಮಿಷನ್ ಅಂದ್ರೆ ಏನು ಗೊತ್ತಾ? ಈಗ ನೀವು ಮಾರ್ಕೆಟಲ್ಲಿ ತುಂಬ ನೋಡ್ಬೋದು ರಿವರ್ಸಲ್ ಅಂತ. ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಅ ಮಿಸ್ ನಾರ್ಮಲ್. ಇಟ್ ಈಸ್ ರಿವರ್ಸಲ್ ಅನ್ನೋದು ಇಸ್ ಅ ಕ್ಯಾಚಿ ಫ್ರೇಸ್. ಐ ವುಡ್ ಸಜೆಸ್ಟ್, ನಾಟ್ ಮೀ ಬಟ್ ಮೋಸ್ಟ್ ಆಫ್ ದಿ ರೆನೌನ್ಡ್ ಬಾಡೀಸ್ ಆಫ್ ಡಯಾಬಿಟಿಸ್ ಕೇರ್ ಸಜೆಸ್ಟ್ ಇಟ್ ಈಸ್ ಎ ರೆಮಿಷನ್. ಅಂದರೆ ತಾತ್ಕಾಲಿಕವಾಗಿ ಪಾಸ್ ಆಗಿದೆ, ವಾಪಸ್ ನಮ್ಮ ಲೈಫ್ ಸ್ಟೈಲ್ ಬದಲಾಯಿತು ಅಂದ್ರೆ ಪುನಃ ಬಂದು ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸಂಬಡಿ ಈಸ್ ವೆರಿ ಓವರ್ ವೆಯ್ಟ್, ಬಾರ್ಡರ್ ಲೈನ್ ಶುಗರ್ ಬಂತು, ಅವರು ಚೆನ್ನಾಗಿ ಪ್ರೊಆಕ್ಟಿವ್ ಆಗಿ ಒಂದು 5 kg 8 kg ಕಮ್ಮಿ ಆಗ್ತಾರೆ ತೂಕದಲ್ಲಿ, ಆಟೋಮೆಟಿಕ್ ಡಯಾಬಿಟಿಸ್ ಹೊರಟೋಗುತ್ತೆ, ನಿಂತು ಹೋಗುತ್ತೆ. ನಾಳೆ ಬರಲ್ಲ ಅಂತಲ್ಲ, ಬರ್ಬೋದು, ವಾಪಸ್ ಆ 8 kg ಮೇಲೆ ಬಂತು ಅಂದ್ರೆ ಬಂದೇ ಬರುತ್ತೆ. ಬಟ್ ಈಗ ಆ ವೆಯ್ಟ್ ಕಮ್ಮಿ ಆಗಿರೋದ್ರಿಂದ ಇಟ್ ಈಸ್ ಅ ಪಾಸ್. ಸೊ ಅಂದರೆ ಡಯಾಬಿಟಿಸ್ ರಿವರ್ಸಲ್ ಅಂತ ಏನು ಮಾತಾಡ್ತಿದ್ದಾರೆ ಜನ, ಅದು ನಿಜ, ಅದು ಮಾಡಬಹುದು. ಬಟ್ ಇಟ್ ಹ್ಯಾಸ್ ಟು ಬಿ ಅಂಡರ್ ಅಬ್ಸರ್ವೇಷನ್. ಒಂದ್ಸತಿ ಶುಗರ್ ಒಂದು ವ್ಯಾಲ್ಯೂ ಕಮ್ಮಿ ಬಂತು ಅಂತ ತಕ್ಷಣ ಅದು ಹೊಟ್ಟೆ ಹೋಯ್ತು, ನಾನು ಶುಗರ್ ಚೆಕ್ಕೆ ಮಾಡಬಾರ್ದು ಅನ್ನೋದು ತಪ್ಪು. ನಿಮ್ದು ಶುಗರ್ ನಿಂತು ಹೋಯ್ತು, ವ್ಯಾಲ್ಯೂಸ್ ಆರ್ ನಾರ್ಮಲ್ ಅಂದ್ರೂ ಕೂಡ ಅಟ್ಲೀಸ್ಟ್ 3 ತಿಂಗಳಿಗೆ ಒಂದ್ಸತಿ HbA1c ಮಾಡಿಸ್ತಾ ಇರಿ. ಬಟ್ ಆಮೇಲೆ ಶುಗರ್ ಅನ್ನೋದು ವಂಶ ಪಾರಂಪರ್ಯವಾಗಿ ಬರುತ್ತಾ? ಅದರಲ್ಲಿ ತಂದೆ ತಾಯಿ ಡಯಾಬಿಟಿಸ್ ಇದೆ, ಮಕ್ಕಳಿಗೆ ಬಂದೇ ಬರುತ್ತಾ? ಬರುವ ಸಾಧ್ಯತೆ ಇದೆ, ಬರಬೇಕು ಅಂತ ಏನೂ ಇಲ್ಲ. ನಾನು ಯಾವ ಮುಂಚೆ ಜೀನ್ಸ್ ಪ್ರಿಡಿಸ್ಪೊಸಿಷನ್ ಮಾಡುತ್ತೆ ಅಂದಾಗ, ಇಫ್ ಐ ಹ್ಯಾವ್ ಅ ಸಿಂಗಲ್ ಪ್ಯಾರೆಂಟ್ ಹಿಸ್ಟ್ರಿ ಆಫ್ ಡಯಾಬಿಟಿಸ್, ಈಗ ತಂದೆಗೋ ಅಥವಾ ತಾಯಿಗೋ ಇದೆ ಅಂದಾಗ, ದೇರ್ ಆರ್ 40% ಚಾನ್ಸಸ್ ಫಾರ್ ಮೀ ಟು ಗೆಟ್ ಇಟ್. If I have both the parents who are diabetic, I may be predisposed as high as 60-70%. But
ಇಟ್ ಈಸ್ ನಾಟ್ ನೆಸೆಸರಿ ದಟ್ ಇಟ್ ಹ್ಯಾಸ್ ಟು ಕಮ್. ಈಗ ಇವಾಗ ಏನಾಗ್ತಾ ಇದೆ, ಫ್ಯಾಮಿಲಿ ಹಿಸ್ಟ್ರಿನೇ ಇಲ್ಲ, ಸ್ಟಿಲ್ ಪೀಪಲ್ ಆರ್ ಗೆಟಿಂಗ್. ದೇರ್ ಆರ್ 40% ಚಾನ್ಸಸ್ ವಿದೌಟ್ ಫ್ಯಾಮಿಲಿ ಹಿಸ್ಟ್ರಿ ವಿ ಪಿಕ್ ಅಪ್ ಡಯಾಬಿಟಿಸ್. ಅಂದರೆ ಈಗ ತಂದೆ ತಾಯಿ ಇಬ್ಬರಿಗೂ ಡಯಾಬಿಟಿಸ್ ಇದೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಒಂದು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಳೋದು ಒಳ್ಳೇದ? ಖಂಡಿತ. ಈ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದು ಬಹಳ ಮುಖ್ಯ. ತಂದೆ ತಾಯಿಗೆ ಇದೆ ಅಂದ ಮಾತ್ರಕ್ಕಲ್ಲ, ಇನ್ ಟುಡೇ ಸೊಸೈಟಿ ಇಟ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಮುನ್ನೆಚ್ಚರಿಕೆ ಕ್ರಮ ಅಂದರೆ ಏನು? ವೆರಿ ಬೇಸಿಕ್ ಫಂಡಮೆಂಟಲ್ ಥಿಂಗ್ಸ್. ಒಂದು, ಆಹಾರದಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿರಲೇಬೇಕು. ಎರಡನೇದು, ಒನ್, ಫಿಸಿಕಲ್ ಆಕ್ಟಿವಿಟಿ ಇಸ್ ವೆರಿ ಎಸೆನ್ಷಿಯಲ್. ಟುಡೇ ಇಟ್ ಈಸ್ ಎ ವೆರಿ ಸೆಡೆಂಟರಿ ಲೈಫ್ ಸ್ಟೈಲ್. ಸ್ಕೂಲಲ್ಲಿ ಮಕ್ಕಳಿಗೂ ಆಟಕ್ಕೆ ಜಾಸ್ತಿ ಬಿಡ್ತಾ ಇಲ್ಲ, ಇವತ್ತಿನ ಪರಿಸ್ಥಿತಿ ಅದು. ಐ ಕಾಂಟ್ ಬ್ಲೇಮ್ ದ ಸ್ಕೂಲ್ ಆರ್ ದ ಸಿಸ್ಟಮ್ ಇಸ್ ಬಿಕಮ್ ಲೈಕ್ ದಟ್, ವೆರಿ ಅನ್ಫಾರ್ಚುನೇಟ್. ಸೊ ಫಿಸಿಕಲ್ ಆಕ್ಟಿವಿಟೀಸ್, ದೊಡ್ಡ ದೊಡ್ಡ ಶಾಲೆಗೆ ಹೋಗ್ತಾರೆ, ನೆಕ್ಸ್ಟ್ ಲೆವೆಲ್ಗೆ ಬಂದಾಗ ಪ್ರೊಫೆಷನ್ಗೆ ಸೇರ್ತಾರೆ, ಫಿಸಿಕಲ್ ಆಕ್ಟಿವಿಟೀಸ್ ಇಸ್ ಆಲ್ವೇಸ್ ದ ಲಾಸ್ಟ್. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಕಲ್ಪ್ರಿಟ್. ಎರಡನೇದು, ಇವಾಗ ನಾವೇನು, ಇಟ್ ಇಸ್ ಬೆಟರ್ ವಾಟ್ ವಿ ಟೆಲ್ ಇಸ್ ಆಫ್ಟರ್ ಅನ್ ಏಜ್ ಆಫ್ 25 ಆರ್ ಈವನ್ 30 years ಆದಮೇಲೆ ವರ್ಷಕ್ಕೊಂದ್ಸತಿ ಶುಗರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಸಿ. ಯಾಕಂದರೆ ಬರುವ ಲಕ್ಷಣಗಳಿಗೆ ನಿನ್ನೆ ಇಲ್ಲ ಇವತ್ತು ಬಂತು ಅಂತ ಆಗಲ್ಲ, ತುಂಬ ವರ್ಷ ತಗೊಳುತ್ತೆ ಟು ಡೆವಲಪ್ ಡಯಾಬಿಟಿಸ್. ಸೊ ಈ ಮುಂಚಿತವಾಗಿ ಇಫ್ ಯು ಆರ್ ಏಬಲ್ ಟು ಸಿ ದಿ ಸ್ಮಾಲ್ ಡಿವಿಯೇಷನ್ಸ್ ವಾಟ್ ಐ ಮೆನ್ಷನ್ಡ್ ಆಸ್ ಪ್ರೀ ಡಯಾಬಿಟಿಸ್, ವಿ ಕ್ಯಾನ್ ರೆಕ್ಟಿಫೈ ಇಟ್ ಮಚ್ ಅರ್ಲಿಯರ್. ಅಂದರೆ ಇವಾಗ ಒಂದು ಡಯಾಬಿಟಿಸಿಂದ ಬರುವಂಥ ಕಾಂಪ್ಲಿಕೇಶನ್ ತೊಗೊಂಡಾಗ ನೀವಾಗಲೇ ಹೇಳಿದಾಗೆ ಡಯಾಬಿಟಿಸಿಂದ ವ್ಯಕ್ತಿಗೆ ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಡಯಾಬಿಟಿಸಿಂದ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಡಯಾಬಿಟಿಸಿಂದ ವ್ಯಕ್ತಿಗೆ ಕಣ್ಣು ಕಳ್ಕೋಬೋದು, ದೃಷ್ಟಿ ಕಳ್ಕೋಬೋದು, ಡಯಾಬಿಟಿಸಿಂದ ವ್ಯಕ್ತಿಗೆ ಕಾಲುಗಳು ತೆಗಿಬೋದು, ಗ್ಯಾಂಗ್ರೀನ್ ಆಗುತ್ತೆ ಅಂತ ಹೇಳಿದ್ರೆ. ಈ ಗ್ಯಾಂಗ್ರೀನ್ ಅಂತ ಆಗುತ್ತಲ್ಲ, ಕಾಲು ತೆಗಿತಾರೆ ಅಂತ ಹೇಳ್ತಾರೆ, ಬೇರೆ ಭಾಗಗಳು ಎಫೆಕ್ಟ್ ಆಗುತ್ತೆ, ಗ್ಯಾಂಗ್ರೀನ್ ಬೇರೆ ಭಾಗಕ್ಕೆ ಬರುತ್ತೆ. ಸಿ ಗ್ಯಾಂಗ್ರೀನ್ ಆಫ್ ಕೋರ್ಸ್ ಇಟ್ ಕ್ಯಾನ್ ಅಕರ್, ಬಟ್ ಅದೇನಾಗುತ್ತೆ, ಕಾಲಿನ ಥರದ್ದು ಅಲ್ಲ ಅದು ಸ್ವಲ್ಪ ಬೇರೆ ರೀತಿ ಇರುತ್ತೆ. ದೇರ್ ಕ್ಯಾನ್ ಬಿ ಗ್ಯಾಂಗ್ರೀನ್ ಇನ್ ಅದರ್ ಆರ್ಗನ್ಸ್ ಆಲ್ಸೋ. ಬಟ್ ಶುಗರಲ್ಲಿ ಸಾಮಾನ್ಯವಾಗಿ ನಾವೇನು ನೋಡ್ತೀವಿ, ಕಾಲಿಗೆ ಸಂಬಂಧಪಟ್ಟ ಗ್ಯಾಂಗ್ರೀನ್ ಅದು. ನಾನು ಯಾಕೆ ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಬಯಸ್ತೀನಿ ಅಂದರೆ, ಇಂಟೆಸ್ಟೈನಲ್ ಡಿಸ್ಟರ್ಬೆನ್ಸಸ್ ಅವೆಲ್ಲದೂ ಬರುತ್ತೆ, ಬಟ್ ಅದು ಶುಗರ್ಗಿಂತ ಬ್ಲಡ್ ಸರ್ಕ್ಯುಲೇಷನಲ್ಲಿ ವ್ಯತ್ಯಾಸ ಅಥವಾ ಇನ್ಫೆಕ್ಷನ್ ಆಗಿ ಬರ್ತಕ್ಕಂತಹ ಕಾಯಿಲೆಗಳದು. ಬೇರೆ ಅಂಗಗಳಲ್ಲೂ ಗ್ಯಾಂಗ್ರೀನ್ ಅನ್ನೋದು ಡಿಫ್ರೆಂಟ್. ಬಟ್ ಶುಗರಲ್ಲಿ ಗ್ಯಾಂಗ್ರೀನ್ ಏನು ಕಾಲಲ್ಲಿ ಬರುತ್ತೆ, ಅದು ಬ್ಲಡ್ ಸರ್ಕ್ಯುಲೇಷನ್, ಲಾಸ್ ಆಫ್ ಸೆನ್ಸೇಷನ್, ಇನ್ಫೆಕ್ಷನ್ಸ್ ಬೇಗ ಹರಡ್ಬಿಡುತ್ತೆ ಅನ್ಕಂಟ್ರೋಲ್ಡ್ ಶುಗರ್ ಇರುವಾಗ. ಆವಾಗ ಈ ತೊಂದರೆಗಳು ಬರುತ್ತೆ. ಸೊ ಗ್ಯಾಂಗ್ರೀನ್ ಬಂದಾಗ ಏನಾಗುತ್ತೆ, ವಿಪರೀತ ಇನ್ಫೆಕ್ಷನ್ ಇರುವಾಗ ದಿ ಮೆಡಿಕಲ್ ಫೆಸಿಲಿಟಿ ಹ್ಯಾಸ್ ಟು ಡಿಸೈಡ್ ವಾಟ್ ಈಸ್ ಇಂಪಾರ್ಟೆಂಟ್, ಟು ಲೂಸ್ ಎ ಲಿಂಬ್ ಆರ್ ಸೇವ್ ಎ ಲೈಫ್. ಸೊ ಅಂತಹ ಕ್ರೂಷಿಯಲ್ ಮೂಮೆಂಟಲ್ಲಿ ಮಾತ್ರ ಆಂಪ್ಯುಟೇಷನ್ ಅಥವಾ ಕಾಲು ತೆಗೆಯೋದು ಅಥವಾ ಬೆರಳು ತೆಗೆಯೋದು ಡಿಸೈಡ್ ಮಾಡ್ತಾರೆ. ಬಟ್ ಮೈಂಡ್ ಯು, ಈಗ ವಿತ್ ದಿ ಅವೇರ್ನೆಸ್ ಆ್ಯಂಡ್ ಗುಡ್ ಮೆಡಿಕೇಶನ್ಸ್ ಆ್ಯಂಡ್ ಬೆಟರ್ ಕಂಟ್ರೋಲ್, ಆಂಪ್ಯುಟೇಷನ್ ರೇಟ್ಸ್ ಹವ್ ಕಮ್ ಡೌನ್ ಸಿಗ್ನಿಫಿಕೆಂಟ್ಲಿ. ಇನ್ನೂ ಇದೆ, ಪೆರಿಫೆರಲ್ ಹಾಸ್ಪಿಟಲ್ಸ್, ಗೌರ್ಮೆಂಟ್ ಕಾಲೇಜಸ್ ಎಲ್ಲ ನೋಡಿದಾಗ ಸಾಕಷ್ಟು ಪ್ರಮಾಣದಲ್ಲಿದೆ. ಬಟ್ ಜನರಲ್ಲಿ ತಿಳುವಳಿಕೆ ಜಾಸ್ತಿ ಆದಷ್ಟು ಕೂಡ ಅದರ ಪ್ರಮಾಣ ಕಮ್ಮಿ ಆಗ್ತಾ ಬರ್ತದೆ. ಬಟ್ ಎಲ್ಲೋ ಒಂದು ಕಡೆ ಡಯಾಬಿಟಿಸ್ ಅನ್ನೋದ್ರ ಬಗ್ಗೆ ಜನಗಳಿಗೆ ಒಂದು ಅಸಡ್ಡೆ ಇದೆಯಾ, ಪೇಷಂಟ್ಗಳಿಗೆ ಒಂದು ಅಸಡ್ಡೆ ಇದೆ ಅಂತ ಅನ್ಸುತ್ತೆ? ಎಸ್, ಬಹಳಷ್ಟು ಇದೆ. ಒಂದು, ಎಕ್ಸೆಪ್ಟೆನ್ಸ್ ಮಾಡೋಕ್ಕೆ ಸ್ವಲ್ಪ ಹಿಂಜರಿತಾರೆ. ಶುಗರ್ ಬಂತು, ನಂಬರ್ಸ್ ಜಾಸ್ತಿ ತೋರಿಸ್ತಾ ಇದೆ, ಇಲ್ಲ ನಂಗೆ ಏನೋ ಫಂಕ್ಷನ್ ಇತ್ತು, ಎಲ್ಲೋ ಟ್ರಾವೆಲ್ ಹೋಗಿದ್ವಿ ಅಥವಾ ಏನೋ ಕಾರಣ ಇದೆ, ಇನ್ನೊಂದು ಸ್ವಲ್ಪ ತಿಂಗಳು ಬಿಟ್ಟು ಚೆಕ್ ಮಾಡ್ತೀವಿ ಅಂತಾರೆ. ದಟ್ಸ್ ಅ ವೆರಿ ಕಾಮನ್ ಥಿಂಗ್. ಅಕ್ಸೆಪ್ಟೆನ್ಸ್ ಇಸ್ ಲೆಸ್, ಡಿನಯಲ್ ಮೋಡಲ್ ಇರ್ತೀವಿ. ಎರಡನೇದು, ಸಿ ದೀಸ್ ಆರ್ ಆಲ್ ಅನ್ಫಾರ್ಚುನೇಟ್ಲಿ ಕ್ರಾನಿಕ್ ಕಂಡೀಷನ್ಸ್. ಬಂದಿದೆ ಅಂತ ಗೊತ್ತಾದಾಗ ಫಸ್ಟ್ ಒಂದು 3-4 ತಿಂಗಳು 6 ತಿಂಗಳು ಭಾಳ ಕೇರ್ಫುಲ್ ಆಗಿ ನೋಡ್ಕೊತಾರೆ, ಇಂಟ್ರೆಸ್ಟ್ ಆಗಿ ನೋಡ್ಕೊತಾರೆ. ಆಮೇಲೆ ದಟ್ ಅಗೇನ್ ಸ್ಲೋಸ್ ಡೌನ್. ಆವಾಗ ಆಯ್ತು, ಆ 3 ತಿಂಗಳಿಗೆ ಟೆಸ್ಟ್ ಮಾಡ್ಬೇಕಾದ್ರೆ 6 ತಿಂಗಳಿಗೆ ಆಗುತ್ತೆ, ಆಮೇಲೆ ವರ್ಷಗಟ್ಟಲೆ ಟೆಸ್ಟೇ ಮಾಡಲ್ಲ. ದೇರ್ ಇಸ್ ಎ ಏನು ಹೇಳಿ, ಸ್ಲೋನೆಸ್ ಇನ್ ಅಪ್ರೋಚ್ ಅಂತಲೂ ಹೇಳೋಕ್ಕಾಗಲ್ಲ, ಸ್ವಲ್ಪ ನಿರ್ಲಕ್ಷ್ಯತೆ ವುಡ್ ಬಿ ಬೆಟರ್ ವರ್ಡ್ ದೇರ್, ಅದು ಬಂದ್ಬಿಡುತ್ತೆ. ಇವೆಲ್ಲ ಆದಾಗ ಏನಾಗಿದೆ, ಇಟ್ ಆಡ್ಸ್ ಆನ್ ಟು ದ ಕಾಂಪ್ಲಿಕೇಶನ್ ಬರುವ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ಕೆಲವರು ಡಯಾಬಿಟಿಸ್ ಬಂತು ಅಂದ ಕೂಡಲೇ ಅಲೋಪತಿ ಮೆಡಿಸಿನ್ ಬದಲು ಆಯುರ್ವೇದ ಅಂತ ಮಾತಾಡ್ತಾರೆ. ಓಕೆ, ಅದರಿಂದ ಏನೇನು ಆಗ್ಬೋದು ಡಾಕ್ಟರ್? ಟು ಟೆಲ್ ಯು ಪ್ರಿಸೈಸ್ಲಿ, ಎನಿ ಸ್ಕೂಲ್ ಆಫ್ ಮೆಡಿಸಿನ್, ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ, ಆಲೋಪತಿ, ಸಮ್ ಬೆನಿಫಿಟ್ಸ್ ಆನ್ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಇದೆ. ನಾನು ಆಲೋಪತಿ ಇಸ್ ದಿ ಎಂಡ್ ಆಲ್ ಆ್ಯಂಡ್ ಬಿ ಆಲ್ ಅಂತ ನಾನು ಹೇಳಲ್ಲ. ಬಿಕಾಸ್ ಆಯುರ್ವೇದದಲ್ಲೂ ಕೂಡ ಅವ್ರು ಕೊಡುವಂತಹ ಔಷಧಿಗಳು ಇಟ್ಸ್ ಮೋರ್ ಬೇಸ್ಡ್ ಆನ್ ಡಯಟ್ ಓರಿಯೆಂಟೆಡ್.
ಪಥ್ಯ ಮಾಡ್ತಾರೆ, ಕೆಲವೊಂದಷ್ಟು ಔಷಧಿ ಕೊಡ್ತಾರೆ. ಇನಿಷಿಯಲ್ ಕಂಟ್ರೋಲ್ ಬಹಳಷ್ಟು ಚೆನ್ನಾಗಿ ಬರ್ಬೋದು, ಬಟ್ ಅದರಲ್ಲೇ ಉಳ್ಕೊಂಡು ಹೋಯ್ತು, ಅದೇ ಔಷಧಿ ನಿಮಗೆ ಕಂಟಿನ್ಯೂಸ್ ಆಗಿ ಕಂಟ್ರೋಲ್ ಉಳಿಸ್ಕೊಂತೋ, ವೆಲ್ ಅಂಡ್ ಗುಡ್, ಇಟ್ ಇಸ್ ಫೈನ್. ಯಾವುದೇ ಮೆಡಿಕೇಶನ್ ಹೋದ್ರೂ ಕೂಡ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಿರಬೇಕು ಅಂದರೆ ಶುಗರ್ ಕಂಟ್ರೋಲಲ್ಲಿ ಇರಲಿ. ಲೆಟ್ ಯುವರ್ HbA1c ಬಿ ಲೆಸ್ ದೆನ್ 7 ಆ್ಯಂಡ್ ವರ್ಷಕ್ಕೊಂದ್ಸತಿ ಬೇರೆ ಆರ್ಗನ್ ಇನ್ವಾಲ್ವ್ಮೆಂಟ್ ಏನಾರು ಆಗಿದೆಯಾ ಇಲ್ವಾ ಅಂತ ಸ್ಕ್ರೀನ್ ಮಾಡ್ಕೊತಾ ಇರಿ. ಇದು ಇಂಪಾರ್ಟೆಂಟ್. ಯಾಕಂದರೆ ನಾವು ಯಾವಾಗಲೂ ಶುಗರ್ ಬಗ್ಗೆ ಮಾತಾಡ್ಬೇಕಾದ್ರೆ ವಿ ಓನ್ಲಿ ಕಮ್ ಡೌನ್ ಆ್ಯಂಡ್ ಚೆಕ್ ಶುಗರ್ಸ್ ಮಾತ್ರ. ದಟ್ ಈಸ್ ಒನ್ ಪಾರ್ಟ್ ಆಫ್ ಚೆಕಿಂಗ್. ವಿ ನೀಡ್ ಯುವರ್ ಕೊಲೆಸ್ಟ್ರಾಲ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಕಿಡ್ನಿ ಫಂಕ್ಷನ್ ಚೆಕ್ ಮಾಡ್ಕೊಳ್ಳಿ, ವರ್ಷಕ್ಕೊಂದ್ಸತಿ ಕಣ್ಣು ಚೆಕ್ ಮಾಡ್ಕೊಳ್ಳಿ, ಲಿವರ್ ಫಂಕ್ಷನ್ ಚೆಕ್ ಮಾಡ್ಕೊಳ್ಳಿ. ದೀಸ್ ಆರ್ ಆಲ್ ವೆರಿ ಎಸೆನ್ಷಿಯಲ್ ಥಿಂಗ್ಸ್. ಸೊ ಸ್ಕ್ರೀನಿಂಗ್ ಶುಡ್ ಹ್ಯಾಪನ್ ಎವ್ರಿ ಇಯರ್. ಸೊ ಎನಿ ಸ್ಟ್ರೀಮ್ ಆಫ್ ಮೆಡಿಸಿನ್ ಕಂಟ್ರೋಲಲ್ಲಿ ಇದೆಯೋ, ವೆಲ್ ಆ್ಯಂಡ್ ಗುಡ್, ಕೀಪ್ ಯುವರ್ ಆರ್ಗನ್ ಸೇಫ್. ಇನ್ನೊಂದು ಕೆಲವು ಇದು ವಾಟ್ಸಪ್ಪಲ್ಲಿ ಬರುವಂಥದ್ದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಶುಗರ್ ಲೆವೆಲ್ಲು 150ಕ್ಕಿಂತ ಕಮ್ಮಿ ಇದ್ರೆ ಏನು ತೊಂದರೆ ಇಲ್ಲ, ಈ ಫಾರ್ಮಾ ಕಂಪನಿಗಳು ಅವರು ಮಾತ್ರೆಗಳನ್ನು ಮಾರೋದಕ್ಕೆ 110 ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಐ ನೋ ಸರ್.